ಎಲ್ಲರಿಗೂ ಶುಭೋದಯ. ಕಾನನದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ರೆಡ್ ಡೇಟಾ ಬುಕ್. ಏನಿದು ರೆಡ್ ಡೇಟಾ ಬುಕ್ ಎಂದು ನೋಡುವುದಾದರೆ, ವಿನಾಶದ ಹಂತದಲ್ಲಿರುವ ಜೀವಿಗಳ ಸಂತತಿಯ ಪಟ್ಟಿಯನ್ನು ರೆಡ್ ಡೇಟಾ ಬುಕ್ ಎಂದು ಕರೆಯುತ್ತೇವೆ. ಪ್ರಪಂಚದಾದ್ಯಂತ ಮಾನವನ ಚಟುವಟಿಕೆಗಳಿಂದ ಪರಿಸರವು ನಾಶ ಹೊಂದಿ, ಬದಲಾವಣೆಗೊಂಡು ಅಥವಾ ಕೆಲವು ಪ್ರಭೇದಗಳು ಮಾನವನಿಂದ ಬೇಟೆಯಾಡಿ, ಇನ್ನಿತರ ಕಾರಣಗಳಿಂದ ಜೀವಿಗಳ ಆವಾಸ ಸ್ಥಾನಗಳು ನಾಶ ಹೊಂದಿ, ಜೀವ ಪ್ರಭೇದಗಳು ಅಪಾಯಕ್ಕೊಳಗಾಗಿ ಈಗಾಗಲೇ ಕೆಲವೊಂದು ಪ್ರಭೇದಗಳು ನಾಶ ಹೊಂದಿವೆ. ಉದಾಹರಣೆಗೆ ಡೋಡೋ ಪಕ್ಷಿ. ಈ ರೆಡ್ ಡೇಟಾ ಪುಸ್ತಕವನ್ನು ಸ್ವಿಟ್ಜರ್ಲ್ಯಾಂಡ್ ನಗರದಲ್ಲಿರುವ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್ ಸಂಸ್ಥೆಯು ಪಟ್ಟಿ ಮಾಡಿ ಪ್ರಕಟಿಸಲಾಗುತ್ತದೆ. ರೆಡ್ ಡೇಟಾ ಬುಕ್ನಲ್ಲಿ ವಿಂಗಡಿಸಲಾದ ಕೆಲವೊಂದು ಗುಂಪುಗಳನ್ನು ನೋಡುವುದಾದರೆ, ಎಕ್ಸ್ಟಿಂಕ್ಟ್ ಸ್ಪೀಸೀಸ್, ಅಳಿದು ಹೋದ ಪ್ರಭೇದಗಳು. ಈ ಒಂದು ಪಟ್ಟಿಯಲ್ಲಿರುವ ಜೀವಿಗಳು ಈಗಾಗಲೇ ನಾಶ ಹೊಂದಿದ್ದು, ಇವುಗಳ ಸಂತತಿ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಉದಾಹರಣೆಗೆ ಈಗಾಗಲೇ ಹೇಳಿದ ಹಾಗೆ ಡೋಡೋ ಪಕ್ಷಿ. ಹಾಗೆಯೇ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್, ತೀವ್ರ ಅಪಾಯದಂಚಿನಲ್ಲಿರುವ ಪ್ರಭೇದಗಳು. ಕೆಲವೊಂದು ಲಕ್ಷಣಗಳಿಂದ ಕೂಡಿರುವ ಈ ಜೀವ ಸಂತತಿಗಳನ್ನು ತೀವ್ರ ಅಪಾಯದಲ್ಲಿರುವ ಜೀವಿಗಳೆಂದು ಪರಿಗಣಿಸಲಾಗುತ್ತದೆ. ಲಕ್ಷಣಗಳು ನೋಡುವುದಾದರೆ, ಕಳೆದ 10 ವರ್ಷಗಳಲ್ಲಿ 90% ಸಂಖ್ಯೆಯ ಜೀವಿಗಳು ಕಡಿಮೆಯಾಗಿರುವ ಪ್ರಭೇದ. ಈ 50% ಯೌವನಾವಸ್ಥೆಗಿಂತ ಕಡಿಮೆ ವಯಸ್ಸಿನ ಜೀವಿಗಳಿರುವುದು. ಈ ಜೀವಿಗಳ ಪ್ರಭೇದಗಳು ನಿರ್ನಾಮಗೊಳ್ಳುವ ಸಾಧ್ಯತೆಗಳಿರುವುದು. ಉದಾಹರಣೆಗೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಎಂಡೇಂಜರ್ಡ್ ಸ್ಪೀಸೀಸ್, ಅಪಾಯದಂಚಿನಲ್ಲಿರುವ ಜೀವಿಗಳು. ಅಂದರೆ ಕಳೆದ 10 ವರ್ಷಗಳಲ್ಲಿ ಈ ಜೀವಿಗಳ ಸಂಖ್ಯೆ 70% ಕಡಿಮೆಯಾಗಿರುವುದು. ಈ ಜೀವಿಗಳಲ್ಲಿ ಸುಮಾರು 250ಕ್ಕಿಂತ ಕಡಿಮೆ ಸಂಖ್ಯೆಯ ಯೌವನಾವಸ್ಥೆಯ ಜೀವಿಗಳಿರುವುದು. ಮುಂದಿನ 20 ವರ್ಷಗಳಲ್ಲಿ 20% ಜೀವಿಗಳ ಸಂಖ್ಯೆ ನಾಶಗೊಳ್ಳುವ ಸಾಧ್ಯತೆವಿರುತ್ತದೆ. ಉದಾಹರಣೆಗೆ ಹಿಮಚಿರತೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ವಿವಿಧ ರಾಷ್ಟ್ರಗಳಲ್ಲಿ ಅಪಾಯಕ್ಕೊಳಗಾಗಿರುವ ಜೀವ ಪ್ರಭೇದಗಳನ್ನು ರಕ್ಷಿಸುವಂತೆ ಆಯಾ ರಾಷ್ಟ್ರಗಳ ಸರ್ಕಾರಕ್ಕೆ ಸೂಚಿಸುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕಾನನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ಅನ್ನು ಒತ್ತಿ.